ಮುಂದೆ ಒಳ್ಳೆ ಚಾನಲ್ ಬೆಳೆಯಲಿ ತಾಲೂಕಿನಂತೆಲ್ಲ ಇಡೀ ರಾಜ್ಯಾದ್ಯಂತ ಅತಿ ಚಾನಲ್ ಬೆಳೆಯಲಿ. ನಿಮಗೂ ಹಾವು ಕಚ್ಚಿ ಇಲ್ಲಿಗೆ ನಡೆದುಕೊಂಡಾದ್ಮೇಲೆ ಕೂಡ ಒಳ್ಳೇದಾಗಿದೆ. ಈ ಊರಿನ ಸ್ಥಳದ ಮಹಿಮೆ, ಈ ಊರಿಂದ ಏನಪ್ಪಾ ಅಂದ್ರೆ ನಮ್ಮ ಕಾಡುಗೊಲ್ಲರ ಆರಾಧ್ಯ ದೈವ ಮರಿಯ ಹಾವಿನ ಗಂಡ, ಬೂದಿ ಮುಚ್ಚಿದ ಕೆಂಡ, ಭೂಲೋಕದ ಉದ್ದಂಡ, ನಾಗರ ಹಾವಿನ ಗಂಡ, 4 ಲೋಕಕ್ಕೆ ಒಡೆಕಾರ, ಲೋಕದಲ್ಲೊಬ್ಬ ಬಲಿಕಾರ, ಹಳ್ಳಿಗಾಧಿಕಾರ, ದಿಲ್ಲಿಗೆ ಓಲೆಕಾರ, ಗೊಲ್ಲರ ಜುಂಜಪ್ಪ ಹಾವಿನ ಆಸಿ ಗದ್ದಿಗೆ, ಸಾಲು ಮಂಚದ ಮೇಲೆ ಸರಸನಾಡುವ ದೊರೆಯೇ ಶ್ರೀ ಜುಂಜಪ್ಪಗೆ ಶರಣು ಶರಣಾರ್ಥಿ. ಎತ್ತಪ್ಪ ಜುಂಜಪ್ಪ, ಜೈ ಜುಂಜಪ್ಪ, ಕೃಷ್ಣ ಪರಮಾತ್ಮಕ್ಕೆ ಭಯನೇ ಇಲ್ಲ. ಜುಂಜಪ್ಪ ಕೈ ಮುಗಿತು. ಏನಾರ ಜೇರೆ ಕಡಿದ್ರೆ, ಚೇಳ್ ಕಡಿದ್ರೆ ಜುಂಜಪ್ಪ ಕೈ ಮುಗಿತಿ. ಈ ಜಾತ್ರೆ ಬಹಳ ಪುರಾತನ ಇತಿಹಾಸ ಇರೋಂತ ಜಾತ್ರೆ ಇದು. ಎಲ್ಲ ನಮ್ಮ ಪೂರ್ವಜರು ಮಾಡ್ಕೊಂಡ್ ಬಂದಿದ್ದು ಇವಾಗ ಮುಂದುವರ್ಸ್ಕೊಂಡ್ ಹೋಗ್ತಿದ್ದಾರೆ. ಸರ್, ಇದು ಜುಂಜಪ್ಪ ಗೊಲ್ಲರ ಆರಾಧ್ಯ ದೈವ. ವರ್ಷದ ಕೊನೆಯ ಜಾತ್ರೆ ಇದು. ಜೋಳದಲ್ಲಿಂದ ಬಂದಿದ್ದೀವಣ್ಣ, ಚನ್ನಗಿರಿ ತಾಲೂಕು. ಇಲ್ಲಿಂದ ಎಷ್ಟು ದೂರ ಸರ್? ಇಲ್ಲಿಂದ ಒಂದ್ 70 ಕಿಲೋಮೀಟರ್ ಆಗುತ್ತೆ. ಧನಂಜಯ ಅಂತೇಳಿ ಕಾಡುಗೊಲ್ಲರದ ನಾವು ಕಾರ್ಯದರ್ಶಿಗಳು. ಜುಂಜಪ್ಪನ ದೇವಸ್ಥಾನ, ಕಟೀಲಕ್ಕಮ್ಮ, ಆಂಜನೇಯ ಸ್ವಾಮಿ. ಏನು ಒಂದು ಯಾದವ ಸಮುದಾಯಕ್ಕೆ ಮೀಸಲು ಆಗಿಲ್ಲ, ಸರ್ವ ಜನಾಂಗ ಸೀಮಿತ ಆಯ್ತು. ಬೆಳಕಿನ ವ್ಯವಸ್ಥೆ ಆಗ್ಬೇಕು, ನೀರಿನ ವ್ಯವಸ್ಥೆ ಆಗ್ಬೇಕು, ಈಗ ಒಂದ್ ಸ್ವಲ್ಪ ಕಾಂಕ್ರೀಟ್ ರೋಡ್ ಆಗ್ಬೇಕು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನೀವೀಗ ನೋಡ್ಬೋದು, ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದ ಹೇರೂರಿನಲ್ಲಿ ಜಿಂಜಪ್ಪನ ಜಾತ್ರೆ ನಡೀತಾ ಇದೆ. ಈ ಜಿಂಜಪ್ಪನ ಜಾತ್ರೆಗೆ ಎಷ್ಟೊಂದು ಜನ ಸೇರಿದ್ದಾರೆ ಅಂತ ನೀವಿಲ್ಲಿ ನೋಡ್ಬೋದು. ಹೇರೂರು ಮತ್ತು ಹೆಬ್ಬಳ್ಳಿಯ ಮಧ್ಯೆ ಇರುವಂತಹ ಜಾಗ ಇದು. ಈ ಜಾಗದಲ್ಲೇನೆ ಜಾತ್ರೆ ನಡೀತಾ ಇರುವಂತದ್ದು. ಸೊ ಜಾತ್ರೆ ಅಂದ್ರೆ ಒಂದು ಸಡಗರ, ಸಂತೋಷ, ಎಲ್ಲ ಸಂಬಂಧಿಕರು, ಕುಟುಂಬದವರು ಒಂದಾಗುವಂತ ಸಮಯವಾಗಿರುತ್ತೆ. ಹೇರೂರಿನಲ್ಲಿ ನಡೀತಿರುವಂತ ಜಾತ್ರೆ ಹೇರೂರು ಮತ್ತು ಹೆಬ್ಬಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಜಿಂಜಪ್ಪ ದೇವಸ್ಥಾನದ ಹತ್ರ ಈ ಜಾತ್ರೆ ನಡೀತಾ ಇದೆ. ಜಿಂಜಪ್ಪನ ಜಾತ್ರೆ ಬಗ್ಗೆ ಕೇಳೋಣ. ಪ್ರತಿ ವರ್ಷ ಇಲ್ಲಿ ಜಿಂಜಪ್ಪನ ಜಾತ್ರೆ ನಡೆಯುತ್ತೆ. ನಾನಿವಾಗ ಹೇರೂರಿನ ಒಂದು ಜಿಂಜಪ್ಪನ ಜಾತ್ರೆ ನಡೆಯುವಂತ ಜಾಗದಲ್ಲಿದ್ದೀನಿ. ಸೊ ನೋಡಿ, ಹಾಯ್. ನೋಡಿ ಸರ್, ಜಾತ್ರೆಯಾಗಿ ಮಾಡ್ತೀವಿ ಅಂದ್ರೆ ನಮ್ಮೂರು ಅಕ್ಕಪಕ್ಕ 7 ಹಳ್ಳಿ ಎಲ್ಲರಿಗೂ ದೇವರ ಅನುಗ್ರಹದಿಂದ ನಾವೆಲ್ಲರೂ ಪ್ರಸಾದ, ಪೂಜೆ, ಪುನಸ್ಕಾರ ಅದರಿಂದ ಜಾತ್ರೆ ಮಾಡ್ತೀವಿ ಸರ್. ಈ ದೇವಸ್ಥಾನದ ಮಹಿಮೆ ಏನ್ ಸರ್? ಜಿಂಜಪ್ಪ ಮಹಿಮೆ, ಜುಂಜಪ್ಪ ಅಂದ್ರೆ ಯಾವತ್ತು ತೋಟ, ತುಡುಕಿ, ಕಡ್ಡಿ, ಕಸ ಯಾವಾಗಲೂ ಯಾವ್ದು ಆಗ್ದಂಗಿರ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ವರ್ಷಕ್ಕೊಂದ್ಸಲ ಬಂದು ಅದಕ್ಕೆ ಕಾಣಿಕೆ ಹಾಕಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಧೂಳ್ತ ತಗೊಂಡು ಹೋಗ್ತಾರೆ. ಇದು ಜಿಂಜಪ್ಪನ ಜಾತ್ರೆನ ಈ ಡಿಸೆಂಬರ್ ಅಲ್ಲೇ ಮಾಡ್ತೀರಾ ಇಲ್ಲ ನವೆಂಬರ್ ಅಲ್ಲೂ ಮಾಡ್ತೀರಾ? ಹೇಗೆ ಅದಂದ್ರೆ ನಾವು ಶೂನ್ಯದ ಅಮಾವಾಸ್ಯೆ ಬರೋದ್ಕಿಂತ ಮುಂಚೆ ಒಂದು ವಾರದಾಗ ಮಾಡ್ತೀವಿ ಸರ್. ಡಿಸೆಂಬರ್ ಎಂಡ್, ಜನವರಿ 1 ಬರ್ಬೋದು. ಆ ಟೈಮಿಗೆ ಅದು ಮುಗಿಸ್ತೀವಿ. ಶೂನ್ಯ ಮಾಸ ಬರುತ್ತಲ್ಲ, ಮುಂಚೆ ಮುಗಿಸ್ತೀವಿ. ಕಾರ್ತಿಕ ಆದ ನಂತರ ಮಾಡುವಂತ ಜಾತ್ರೆ. ಹೌದು. ಇಲ್ಲಿ ಲಾಸ್ಟ್ ಕೊನೆಯ ಜಾತ್ರೆ, ವರ್ಷದ ಒಂದು ಕೊನೆಯ ಜಾತ್ರೆ ಹೇಳ್ಬೋದು. ಕಾರ್ತಿಕದ ಜಾತ್ರೆಗಳನ್ನ ನೋಡ್ತೀರಾ, ಅದಾದ ನಂತರ ಬರುವಂತ ಜಾತ್ರೆ ಇದು. ಶೂನ್ಯ ಮಾಸದಲ್ಲಿ ಜಾತ್ರೆಯನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಈ ದೇವರ ಮಹಿಮೆ, ಜಿಂಜಪ್ಪನ ಮಹಿಮೆ ಏನು ಅಂತ ಹೇಳಿದ್ರಿ. ಯಾರು ಇದಕ್ಕೆ ಭಕ್ತಿಯಿಂದ ನಡ್ಕೊಂತಾರೋ ಅಲ್ಲಿ ತೋಟದಾಗ್ಲಿ, ತುಡಿಕೆಗಾಗ್ಲಿ, ಕಾಡಿನಾಗಾಗ್ಲಿ, ಎಲ್ಲ ರೈತರಿಗಾಗ್ಲಿ ಕೆಲಸ ಮಾಡೋದ್ರಿಂದ ಅವ್ರಿಗೆ ಯಾವ ಹುಳ ಹುಟ್ಟೆ ಯಾವ್ದು ತೊಂದರೆ ಆಗಲ್ಲ. ಅದಕ್ಕಾಗಿ ಜಾತ್ರೆ ನಡೆಯೋದು.
ಹಾವುಗಳು ಈ ತರ ಕಾಣಿಸುವಂತದ್ದಾಗಿರ್ಬೋದು. ಹೌದು ಯಾವುದೇ ಅವ್ರು ಪೂಜೆ ಪುನಸ್ಕಾರಕ್ಕೆ ಈ ಭಾಗಕ್ಕೆ ಇಲ್ಲಿ ಬಂದು ಪೂಜೆ ಪುನಸ್ಕಾರ ಬರ್ದಿದ್ರೆ ಅವೆಲ್ಲ ಕಾಣಿಸುತ್ತದೆ. ನಾವೀಗ ಇರೋದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಏರೂರಿನಲ್ಲಿ. ಏರೂರು ಮತ್ತು ಹೆಬ್ಬಳ್ಳಿಯ ಮಧ್ಯೆ ಇರುವಂತಹ ಜಾಗ ಇದು. ಈ ಬಯಲು ಪ್ರದೇಶದಲ್ಲಿ ಇಲ್ಲಿ ಜಿಂಜಪ್ಪನ ದೇವಸ್ಥಾನ ಇದೆ. ಈ ಜಿಂಜಪ್ಪನ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಈ ಜಾತ್ರಾ ಮಹೋತ್ಸವನ್ನ ಮಾಡ್ಕೊಂಡ್ ಬರ್ತಾ ಇದಾರೆ. ಇದು ವರ್ಷದ ಕೊನೆಯ ಜಾತ್ರೆ ಅಂತ ಹೇಳ್ಬೋದು. ಈಗ ಜನವರಿ ಶುರುವಾಗುತ್ತೆ, ಸಂಕ್ರಾಂತಿ ಶುರುವಾಗುತ್ತೆ, ಅದಕ್ಕಿಂತ ಮೊದಲು ಮಾಡುವಂತ ಈ ಜಾತ್ರೆ ಇದು. ಬನ್ನಿ, ಜಾತ್ರೆಯಲ್ಲಿ ಸೇರಿರುವಂತ ಇನ್ನು ಹೆಚ್ಚು ಜನರನ್ನ ನಾವು ನೋಡೋಣ ಹಾಗೂ ಮಾತಾಡ್ಸೋಣ. ಸೊ ಬಂದಂತ ಭಕ್ತಾದಿಗಳು ದೇವರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಸರ್, ಇಲ್ಲಿ ಯಾವ್ಯಾವ ದೇವ್ರು ಬಂದಿದಾವೆ ಸರ್? ಜಿಂಜಪ್ಪನ ದೇವಸ್ಥಾನ, ಹಾ, ಕಟೀಲಕ್ಕಮ್ಮ, ಆಂಜನೇಯ ಸ್ವಾಮಿ, ಎರಡು ದೇವ್ರು, ಇದು ಗ್ರಾಮದ ದೇವ್ರು. ಈ ಗ್ರಾಮದ ಆಂಜನೇಯ ಸ್ವಾಮಿ ಮತ್ತು ವಟೀಲಕ್ಕಮ್ಮ ದೇವಿ ಎರಡು ಕೂಡ ಇಲ್ಲಿಗೆ ಬಂದಿವೆ. ಸೊ ಇದು ಜಿಂಜಪ್ಪನ ಒಂದು ಜಾತ್ರಾ ಮಹೋತ್ಸವ. ಜಿಂಜಪ್ಪನ ಪೌಳಿ, ಜಿಂಜಪ್ಪನ ಪೌಳಿ. ಇದು ಜಿಂಜಪ್ಪ ಇರುವಂತದ್ದ? ಇಲ್ಲಿ ವಿಗ್ರಹ ಇದೆಯಾ ಇಲ್ಲ ದೇವ್ರು ಇದೆಯಾ? ದೇವ್ರಷ್ಟೇ, ದೇವ್ರಷ್ಟೇ. ಸೊ ಪೂಜೆ ಎಲ್ಲ ಇಲ್ಲಿ ನಿತ್ಯ ನಡೀತಾ ಇರುತ್ತೆ. ಸೋಮವಾರ ಪೂಜೆ ಇರುತ್ತೆ. ಸೋಮವಾರ ಮಾತ್ರ ಪೂಜೆ ಇರುತ್ತೆ. ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರೆ ನಡೆಯುತ್ತೆ. ಜಾತ್ರೆ ನೋಡಿ, ಏರೂರಿನವರು ಇವರು ಏರೂರಿನ ಜಾತ್ರೆ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು ಸರ್. ಇಲ್ಲ ಸರ್, ರಂಗಸ್ವಾಮಿ ಅನ್ನೋರು ನೋಡಿ ಈ ಜಾತ್ರೆ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಅಟ್ಟಿಲಕ್ಕಮ್ಮ ದೇವರು, ಆಂಜನೇಯ ಸ್ವಾಮಿ ಕೂಡ ಇಲ್ಲಿ ಬಂದಿದೆ ಅಂತ ಹೇಳಿದ್ದಾರೆ. ಇದೊಂದು ಜಿಂಜಪ್ಪನ ದೇವರು ವಿಗ್ರಹ ಇರುವಂತಹ ಸ್ಥಳದಲ್ಲಿ ನಾವೀಗ ಇದ್ದೀವಿ. ಏರೂರಿನಲ್ಲಿ ನಡೆಯುವಂತ ಒಂದು ವರ್ಷದ ಕೊನೆಯ ಜಾತ್ರೆ ಅಂತ ಹೇಳ್ಬೋದು. ಏರೂರಿನವರು ಅಂತ ಗೊತ್ತಾಯ್ತು. ನಿಮ್ ಹೆಸರು ಪರಿಚಯ ಮಾಡ್ಕೊಳ್ಳಿ. ಏರೂರಲ್ಲಿ ಜಾತ್ರೆನ ಯಾಕೆ ಮಾಡ್ತಾರೆ ಅಂತ ಹೇಳಿ ಸರ್. HS ಕುಲ್ದೀಪ್ ಯಾದವ್ ಅಂತ ಹೇಳಿ ನನ್ನ ಹೆಸರು. ನಮ್ದು ಇದು ಸುಪ್ರಸಿದ್ಧವಾದ ನಮ್ದು ದೇವಸ್ಥಾನ. ವರ್ಷಕ್ಕೊಂದ್ಸತಿ ದೇವಸ್ಥಾನ ನಡೀತಿದೆ ಜಾತ್ರೆ. ನಮ್ಮ ಮಠದ ಮುಂದೆ ಒಂಚೂರು ನೀವು ದೇವ್ರ ತೋರಿಸಿದ್ರೆ ಅವ್ರಿಗೆ ನೋಡೋರಿಗೆ ಭಾರಿ ಅನುಕೂಲ ಆಗುತ್ತೆ ಸರ್. ಇದು ಜಿಂಜಪ್ಪ ಗೊಲ್ರು ಆರಾಧ್ಯ ದೈವ. ಇದು ನಮ್ದೊಂದಲ್ಲ, ನಮ್ಮ ಬುಡಕಟ್ಟು ಏನದಾವ ಎಲ್ಲಾ ಕಡೆನೂ ಮಾಡ್ತಾರೆ. ಚಿತ್ತನಟ್ಟಿ ತಗೊಳ್ರಿ, ಸಿದ್ದಾಪುರ, ತಿಪ್ಪಿನಹಳ್ಳಿ, ನಮ್ ಏರೂರು ತಗೊಳ್ರಿ, ಗೊಲ್ರ ದೇವ್ರು ಆರಾಧ್ಯ ದೇವ ಚಿತ್ರಹಳ್ಳಿ, ಎಲ್ಲಾದ್ರೂ ತಗೊಳ್ರಿ. ನಮ್ಮ ಆರಾಧ್ಯ ದೇವ ಜಿಂಜಪ್ಪ. ಆ ಜಿಂಜಪ್ಪ ಜಾತ್ರೆ ಅಂತ ಹೇಳಿ ನಾವು ವರ್ಷಕ್ಕೊಂದ್ಸತಿ ಆಚರಿಸ್ತೀವಿ. ಬಹಳ ವಿಜೃಂಭಣೆಯಿಂದ ಭಕ್ತಾದಿಗಳು ಲಂಬಾಣಿಸು, ಲಿಂಗಾಯತರು, ಗೊಲ್ರು, ಸರ್ವ ಜನಾಂಗದವರು ಬಂದು ಆ ಸ್ವಾಮಿ ಆಶೀರ್ವಾದ ಪಡ್ಕೊಂತಾರೆ. ಎಷ್ಟು ನೋಡಿ, ಈಗ ನೋಡ್ತಿದ್ರಲ್ಲ ಈಗ ಜಾತ್ರೆ ಎಷ್ಟು ಜನ ಬಂದಿದ್ದಾರೆ, ಹೆಂಗೆ ಆಶೀರ್ವಾದ ಜಿಂಜಪ್ಪ ಸ್ವಾಮಿಗೆ ಆಶೀರ್ವಾದ ಕೊಟ್ಟು ಕಾಪಾಡ್ತಾನೆ ಅಂತೇಳಿ ನಂಬಿಕೆ ಒಂದೈತಿ. ಏರೂರು ಮತ್ತು ಹೆಬ್ಬಳ್ಳಿಯ ಮಧ್ಯೆ ಇರುವಂತಹ ಜಾಗ ಇದು. ಇಲ್ಲಿ ವರ್ಷದ ಕೊನೆಯ ಜಾತ್ರೆಯನ್ನ ನೋಡ್ತಾ ಇದ್ದೀರಾ. ವರ್ಷದ ಕೊನೆಯ ಜಾತ್ರೆಗೆ ಸುತ್ತಮುತ್ತಲಿನ 7 ಹಳ್ಳಿಯ ಜನರು ಕೂಡ ಸೇರಿದ್ದಾರೆ. ಇದು 7 ಹಳ್ಳಿ ಕೂಡ ಸೇರಿ ಮಾಡುವಂತಹ ಜಾತ್ರೆ ಅಂತ ಹೇಳ್ತಾರೆ. ಎಷ್ಟೊಂದು ಜನ ಸೇರಿದ್ದಾರೆ ಅಂತ. ಧನಂಜಯ ಅಂತ ಹೇಳಿ ಕಾಡುಗೊಲ್ಲರದ ನಾವು ಕಾರ್ಯದರ್ಶಿಗಳು. ನಮ್ಮ ಆರಾಧ್ಯ ದೈವ ಜಿಂಜಪ್ಪ ಸ್ವಾಮಿಯ ನಾವು ಭಕ್ತಾದಿಗಳು. ನಾವು ಇತ್ತೀಚಿನ ದಿನಗಳಿಂದ ನಮ್ಮ ತಾತರಿಂದ ನಾವು ಬಹಳ ಉತ್ಸವದಿಂದ ಹಿಡಿದು
ನೀರ್ ತಿಳ್ಕೊಂಡು ಜಿಂಜಪ್ಪನಿಗೆ ತುಪ್ಪ ಹಾಕೊಂಡು ಗಾಡಿ ಹೊಡಿ ಪಾತ್ರದ ಗಾಡಿ ಹುಡ್ಕೊಂಡು ಕುರಿ ಲಗ್ಸ್ಕೊಂಡು ನಮ್ಮ ಆರಾಧ್ಯದಿಂದ ಹಿಡ್ಕೊಂಡು ಮಾಡ್ಕೊಂಡ್ ಬಂದಿದೀವಿ. ನಮ್ಮ ಆರಾಧ್ಯ ಜಿಂಜಪ್ಪಗೆ ನಾವು ಈ ಶರಣರೆಲ್ಲ ಬಂದಿರೋದಕ್ಕೆ ನಾವು ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಈ ಸಮಾರಂಭಕ್ಕೆ ನೀವು ಇವತ್ತು ಯೂಟ್ಯೂಬ್ ಚಾನಲ್ ಇದು ಇನ್ನು ಬೆಳಿಲಿ ಅಂತೇಳಿ ನಮ್ಮ ಕೈಯಿಂದ ಆಶಿಸ್ತಿದ್ದೀವಿ. ಜೈ ಜಿಂಜ. ತುಂಬಾ ಧನ್ಯವಾದಗಳು ಸರ್. ಗ್ರಾಮ ಪಂಚಾಯತ್ ಸದಸ್ಯರು, ರಾಜಕೀಯ ಮುಖಂಡರು, ಮುತ್ಸದೆ ಯುವ ನಾಯಕರು, ಈಗ ಮಂಜಣ್ಣವರು ಈ ಊರಿನ ಯುವ ನಾಯಕರು, ಯುವ ಮುಖಂಡರು ಈ ಜಾತ್ರೆಯ ಬಗ್ಗೆ ಹೇಳ್ತಾರೆ. ಜಿಂಜಪ್ಪನ ಜಾತ್ರೆಯನ್ನ ಯಾಕೆ ಮಾಡುತ್ತಾ ಇದೀವಿ, ಈ ಜಾತ್ರೆಯ ಮಹತ್ವವನ್ನು ನಮಗೆ ತಿಳಿಸ್ಕೊಡ್ತಾರೆ. ಈ ಜಾತ್ರೆ ಬಹಳ ಪುರಾತನ ಇತಿಹಾಸ ಇರೋಂತ ಜಾತ್ರೆ ಇದು. ಎಲ್ಲ ನಮ್ಮ ಪೂರ್ವಜರು ಮಾಡ್ಕೊಂಡ್ ಬಂದಿದ್ದು ಇವಾಗ ಮುಂದುವರ್ಸ್ಕೊಂಡ್ ಹೋಗ್ತಿದ್ದಾರೆ. ಪ್ರತಿ ಮ್ಯಾಕ್ಸಿಮಮ್ ಎಲ್ಲಾ ಕಾಡು ಗೊಲ್ರಟ್ಟಿಗಳಲ್ಲಿ ಏನು ಜಿಂಜಪ್ಪ ನಾವು ಆರಾಧಿಸ್ತೀವೋ ಹಂಗಾಗಿ ಆರಾಧನೆಗೆ ಈ ಜಾತ್ರೆ ಪ್ರಯುಕ್ತ ನಮ್ಮೂರಿನ ಎಲ್ಲಾ ಕೋಮು ಎಲ್ಲಾ ಸಮಾಜದವರು ಸೇರಿ ಒಟ್ಟಿಗೆ ಅಣ್ತಂಬಂದ್ರಾಗ ಆಚರಿಸೋ ಜಾತ್ರೆ ಇದು. ನಮ್ಮೂರಲ್ಲಿ ಕಾಡುಗೋಲ್ ಸಮಾಜ ಇದೆ, ವಾಲ್ಮೀಕಿ ಸಮಾಜ ಇದೆ, ಲಿಂಗಾಯತ ಕುಂಚಿಟಿಗ ಸಮಾಜ, ಬೇರೆ ಎಲ್ಲಾ ಸಮಾಜಗಳು ಸೇರಿ ನಮ್ಮ ಮಾದಿಗ ಸಮಾಜದಿಂದ ಎಲ್ಲಾ ಸಮಾಜದಿಂದನೂ ಆಚರಿಸೋಂತ ಒಂದು ಸೋದರತ್ವ ಭಾವನೆಯಲ್ಲೇ ಆಚರಿಸೋಂತ ಜಾತ್ರೆ ಇದು. ಈ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು, ನಮ್ಮ ಪಂಚಾಯತಿ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರಿ ಆಗಮಿಸಿ ಅದ್ದೂರಿಯಾಗಿ ಆಚರಿಸೋಂತ ಜಾತ್ರೆ ಇದು. ಈ ಜಿಂಜಪ್ಪ ಸ್ವಾಮಿಗೆ ಎಲ್ಲಾರು ತಮ್ಮ ದನಕರುಗಳು ರಾಸುಗಳು ಕಾಪಾಡ್ಲಿ ಅಂತ ಹೇಳಿ ಒಂದು ಅರಕೆ ಕಟ್ಕೊಂಡ್ಬಿಟ್ಟು ಒಂದು ರಸ್ತೆ ಹಾಕಿ ಪೂಜಿಸ ಅಂತ ಒಂದು ಪ್ರತೀತಿ ಮುಂಚೆಯಿಂದ ಇದೆ. ಹಿಂಗೆ ಪುರಾತನ ಕಾಲದಿಂದ ನಡ್ಕೊಂಡ್ ಬಂದಿದೆ, ಮುಂದೆನೆ ನಡ್ಕೊಂಡು ಹೋಗುತ್ತೆ. 7 ಹಳ್ಳಿಗಳು ಕೂಡಿ ಮಾಡುವಂತ ಜಾತ್ರೆ ಅಂತ ಕೇಳಲ್ಪಟ್ಟೆ ಸರ್, ಹೌದಾ? ಹೌದು, 7 ಹಳ್ಳಿಗಳು ನಮ್ ಸುತ್ತಮುತ್ತ ಹೆಬ್ಬಳ್ಳಿ, ನಾಗರಕಟ್ಟೆ, ಕೊಂಡಾಪುರ, ಕೃಷ್ಣಾಪುರ, ಕುಂಬ್ರಗಟ್ಟೆ, ದೇವಗೆರೆ, ಬೀಸ್ನಹಳ್ಳಿ, ಕುಮ್ಮಿಂಕೆರೆ ಎಲ್ಲ ನಮ್ ಸುತ್ತಮುತ್ತ ಗಾಳಿರಂಗನಟ್ಟಿ ಎಲ್ಲಾ ಗ್ರಾಮದಿಂದನೂ ಕಲ್ಲಹಳ್ಳಿಯಿಂದನೂ ಸ್ವಾಮಿಗೆ ಅರಕೆಗಳು ಕಾಣಿಕೆಗಳು ಕಟ್ಟೋದು ಬರೋದು, ಪೂಜೆ ಮಾಡಿಸ್ಕೊಂಡ್ ಹೋಗೋದು, ತೀರ್ಥ ತಗೊಂಡ್ ಹೋಗೋದು ಇದೆಲ್ಲ ಮಾಡ್ತಾರೆ. ಇದು ನಮ್ಮ ಕಾಡು ಗೊಲ್ಲರ ಹಿಂದಿನ ಸಂಪ್ರದಾಯ ಇದೆ. ಅದ್ರ ಜೊತೆ ಎಲ್ಲಾ ಸಮಾಜಗಳು ಸೇರ್ಕೊಂಡ್ಬಿಟ್ಟು ಈ ಜಾತ್ರೆನ ಆಚರಿಸ್ತಾರೆ. ಈ ವರ್ಷ ಡಿಸೆಂಬರ್ ಅಲ್ಲಿ ಕಾರ್ತಿಕ ಮುಗಿದ್ಮೇಲೆ ಮಾಡ್ತಾರೆ. ಇದನ್ ಮುಂಜಾನೆ ಜಾಂಡೆಗಳ ಹೊಡೆದ್ಬಿಟ್ಟು ಎಲ್ಲ ಸುತ್ತೂರಿ ಸಾರ ಹಾಕ್ಸಿ ಎಲ್ಲಾರು ವಾಲಂಟ್ರಿಗೆ ಎಲ್ಲಾ ಗ್ರಾಮದಿಂದಲೂ ಬಂದ್ಬಿಟ್ಟು ಇದು ಹಾಕ್ತಾರೆ. ತುಂಬಾ ಧನ್ಯವಾದಗಳು ಸರ್. ನಾವು ಮಂಜಣ್ಣವ್ರ ಜೊತೆ ಜಿಲಾಬಿಯನ್ನ ತಿಂತಾ ಇದೀವಿ. ಜಿಂಜಪ್ಪನ ಜಾತ್ರೆಯಲ್ಲಿ ನಮಗೆ ಜಿಲಾಬಿಯನ್ನು ಕೊಡಿಸಿ ಬಾಯಿನ ಸಿಹಿ ಮಾಡಿದ ಅಣ್ಣಾಜಿ ಅವರು ನೋಡ್ಬೋದು. ಏರೂರಿನವರು, ವಾಲ್ಮೀಕಿ ಸಮಾಜದ ಯುವ ಮುಖಂಡರು, ಅಣ್ಣಪ್ಪನವರು ಕೂಡ ನಮ್ ಜೊತೆ ಇದ್ದಾರೆ. ಏರೂರಿನವರು, ಏರೂರಿನ ಜನತೆ ಜೊತೆ ಇದ್ದೀನಿ. ನೋಡಿ ಅವ್ರ ಸಿಹಿ ಕೊಟ್ಟು ಅವ್ರ ಮನಸ್ಸು ಎಷ್ಟು ಸಿಹಿ ಅಂತ ತೋರಿಸ್ತಾ ಇದ್ದಾರೆ. ಅಣ್ಣಾಜಿ ಅವರ ಮನಸ್ಸು ಅಂತ ಒತ್ತಿ ಹೇಳ್ತಾ ಇದ್ದಾರೆ ಮಂಜಣ್ಣವರು. ತುಂಬಾ ಖುಷಿ ಆಯ್ತು ಸರ್. ಸಿಹಿ ಆದ ನಂತರ ಈಗ ನಾವು ಬೋಂಡವನ್ನ ತಿಂತಾ ಇದೀವಿ. ಬಾಯಿನ ಸಿಹಿ ಆದ ನಂತರ ಸ್ವಲ್ಪ ಖಾರವೂ ಇರ್ಲಿ ಅಂತ. ಲೈಫಲ್ಲೂ ಕೂಡ ಅಷ್ಟೇನೆ, ಸಿಹಿ ಜೊತೆ ಖಾರನೂ ಕೂಡ ಇರಬೇಕು, ಬೇವು ಬೆಲ್ಲ ತರ. ಸೊ ನೋಡಿ, ಈಗ ಎಲ್ಲ ಬಿಸಿ ಬಿಸಿ ಬಜ್ಜಿಯನ್ನ ತಿಂತಾ ಇದೀವಿ. ಬಂದಿರುವಂತ ಯುವಕರನ್ನ ಮಾತಾಡ್ಸೋಣ. ಇವರು ಯಾವ ಊರಿಂದ ಬಂದಿದ್ದಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಸರ್, ನೀವು ಯಾವ ಊರಿಂದ ಬಂದಿದ್ದೀರಾ? ನಾವು ಜೋಳದಲ್ಲಿಂದ ಬಂದಿದ್ದೀವಿ ಅಣ್ಣ, ಚನ್ನಗಿರಿ ತಾಲೂಕು. ಚನ್ನಗಿರಿ ತಾಲೂಕು. ಇಲ್ಲಿಂದ ಎಷ್ಟು ದೂರ ಸರ್? ಇಲ್ಲಿಂದ ಒಂದು 70 ಕಿಲೋಮೀಟರ್ ಆಗುತ್ತೆ. 70 ಕಿಲೋಮೀಟರ್. ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಬರ್ತೀವಿ. ಸರ್, ನಿಮ್ ಹೆಸರು? ಆದಿತ್ಯ ಅಂತ. ಆದಿತ್ಯ ಅಂತ. ಏನ್ ಮಾಡ್ಕೊಂಡಿದ್ದೀರಾ? ಈಗ ಫಸ್ಟ್ ಇಯರ್ ಡಿಗ್ರಿ. ಫಸ್ಟ್ ಇಯರ್ ಡಿಗ್ರಿ. ಸರ್, ಪ್ರತಿ ವರ್ಷ ಚನ್ನಗಿರಿಯಿಂದ ನಿಮ್ ಕುಟುಂಬ ಸಮೇತರಾಗಿ ಬರ್ತೀರಾ ಇಲ್ಲಿಗೆ? ಕುಟುಂಬ ಸಮೇತರಾಗಿ ಬರ್ತೀವಿ ಚನ್ನಗಿರಿ. ಹೌದಾ? ನೋಡಿ ಸ್ನೇಹಿತರೆ, ದೇವ್ರ ಮೇಲೆ ಯುವಕರಿಗಿರುವಂತ ಒಂದು ಭಕ್ತಿನ ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ಸರ್, ನೀವು ಎಲ್ಲಿಂದ ಬಂದಿರೋದು ಸರ್? ನಮ್ದು ಗುಂಡಿಮಾಡ, ಹೊಳಲ್ಕೆರೆ ತಾಲೂಕು. ನೀವು ಗುಂಡಿಮಾಳದಿಂದ. ಇಲ್ಲಿಂದ ಎಷ್ಟು ದೂರ ಇದೆ ಸರ್? ಇಲ್ಲಿಂದ 40 ಕಿಲೋಮೀಟರ್. 40 ಕಿಲೋಮೀಟರ್. ನೀವು ಕೂಡ ಪ್ರತಿ ವರ್ಷ ಬರ್ತೀವಿ. ನೋಡಿ ಸ್ನೇಹಿತರೆ, ತುಂಬಾ ಕಡೆಯಿಂದ ಈ ಜಿಂಜಪ್ಪನ ಜಾತ್ರೆಗೆ ಬಂದಿದ್ದಾರೆ. ಸೊ ಇನ್ನೂ ಹೆಚ್ಚು ಜನರನ್ನ ಮಾತಾಡ್ಸೋಣ ಬನ್ನಿ. ಶಶಿಧರ್ ಸರ್ ಜೊತೆ ಇದೀವಿ.
ಇವರು ಕೂಡ ಏರೂರಿನವರು. ಜಿಂಜಪ್ಪನ ಜಾತ್ರೆ ಬಗ್ಗೆ, ಜಿಂಜಪ್ಪನ ಪವಾಡದ ಬಗ್ಗೆ ತಿಳ್ಕೊಂಡಿರೋರು. ಅವರನ್ನು ಮಾತಾಡ್ಸೋಣ ಬನ್ನಿ. ಸರ್, ನೀವು ಈ ಜಾತ್ರೆನ ಪ್ರತಿ ವರ್ಷ ಮಾಡ್ಕೊಂಡ್ ಬರ್ತಾ ಇದ್ದೀರಾ? ಪ್ರತಿ ವರ್ಷ ಬರ್ತೀವಿ ಜಾತ್ರೆಗೆ. ಪ್ರತಿ ವರ್ಷ ಬರ್ತೀರಾ? ಸೊ ನಿಮ್ ಊರಿನಲ್ಲಿ ನಡೆಯೋದು ಇದೇ ಜಾತ್ರೆನ, ಇಲ್ಲ ಇನ್ನು ಹಲವಾರು ಜಾತ್ರೆ ನಡೀತಾವ? ಮೇನ್ ಮುಖ್ಯವಾದ ಜಾತ್ರೆ ಇದೇ ಜಾತ್ರೆ. ಸರ್, ನಮ್ಮ ಜನರಿಗೂ ಕೂಡ ನಿಮ್ಮ ಈ ಏರೂರಿನಲ್ಲಿ ನಡೆಯುವಂತ ಈ ಜಾತ್ರೆ ಬಗ್ಗೆ, ಈ ಜಾತ್ರೆ ವಿಶೇಷತೆ ಬಗ್ಗೆ ಹೇಳಿ ಸರ್. ಇದು ಸುಮಾರು ವರ್ಷದಿಂದಲೂ ನಡ್ಕೊಂಡ್ ಬರ್ತೈತೆ ಸರ್. ಸುಮಾರು ವರ್ಷದಿಂದಲೂ ನಡ್ಕೊಂಡ್ ಬರ್ತೈತೆ. ಏನು ಅರಿಕೆ ಮಾಡ್ಕೊಂತಾರೆ, ಈ ತರ ಉಂಡಿಗೆ ಹಾಕ್ತಾರೆ ಎಲ್ಲ. ಹುಳ ಹುಟ್ಟೆ ಇಂಥ ಹೊಲಗಳಿಗೆ ಏನು ಕಾಣದಂಗಿರ್ಲಿ ಅಂತಂದು ಅರಿಕೆ ಮಾಡ್ಕೊಂಡಿರ್ತಾರೆ. ಆ ದುಗ್ಲ ಬರ್ತಾರೆ ನೋಡ್ರಿ, ಆ ತರ ದುಗ್ಲ ಬರ್ತಾರೆ. ಅದೆಲ್ಲ ತಲೆ ಮೇಲೆ ಇಟ್ಕೊಂಡ್ ಸುತ್ತಾರು ಧೂಳು ಹಚ್ಕೊಂಡ್ ಹೋಗ್ಬಿಟ್ರೆ ಯಾವ್ದೇ ತೊಂದ್ರೆ ಆಗಲ್ಲ. ಯಾವ ಹುಳ ಹುಟ್ಟದ ಬಾಧೆನೇ ಇಲ್ಲ, ಭಯನೇ ಇಲ್ಲ. ಜುಂಜಪ್ಪ ಕೈ ಮುಗಿತು. ಏನಾರ ಜೇರೆ ಕಡಿದ್ರೆ, ಚೇಳು ಕಡಿದ್ರೆ ಜುಂಜಪ್ಪ ಕೈ ಮುಗಿತಿ. ಹಾವು ಕಾಣಿಸ್ಕೊಂಡ್ರೆ ಕೈ ಮುಗಿದ್ಬಿಟ್ರೆ ಮತ್ತೆ ಹೋಗ್ಬಿಡುತ್ತೆ. ಸೊ ಯಾವುದೇ ಹುಳ ಹುಟ್ಟೆಯಿಂದ ನಮ್ಗೇನು ತೊಂದರೆ ಆಗ್ಬಾರ್ದು ಅನ್ನೋದಕ್ಕೆ ಜಿಂಜಪ್ಪನನ್ನ ಪೂಜೆ ಮಾಡ್ತೇವೆ ನಾವು. ನೀವು ಕೂಡ ಇದೇ ಊರಿನವರ? ನೀವು ಏರೂರಿನವರು. ನೋಡಿ, ಏರೂರಿನವರು ತುಂಬಾ ವಿಷಯವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ ಕೆಲವ್ರನ್ನ ಮಾತಾಡ್ಸೋಣ ಬನ್ನಿ. ಇನ್ನೊಬ್ರು ನಮ್ಗೆ ಸಿಕ್ಕಿದ್ದಾರೆ, ರವಿ ಅಣ್ಣವ್ರು ಬಂದಿದ್ದಾರೆ. ಸರ್, ನಿಮ್ಮನ್ನು ಪರಿಚಯವನ್ನು ಕೂಡ ಮಾಡ್ಕೊಳ್ಳಿ. ಇವರೆಲ್ಲ ಏರೂರಿನವರು ಸ್ನೇಹಿತರೆ. ನಮಗೆ ಎಷ್ಟು ಮಾಹಿತಿ ಗೊತ್ತಿರೋದಿಲ್ಲ, ನಾವು ಕೂಡ ಕೇಳಿ ತಿಳ್ಕೊಳ್ಳೋಣ. ವರ್ಷದ ಕೊನೆಯ ಜಾತ್ರೆ ಇದು. ನಮ್ದು ಏರೂರು ಇದೇ ಗ್ರಾಮ. ಇದು ಬಹಳ ಪ್ರಸಿದ್ಧವಾದ ಜಾತ್ರೆ. ಅಕ್ಕಪಕ್ಕ ಗ್ರಾಮದವರೆಲ್ಲ ಕೂಡ್ಕೊಳ್ತಾರೆ, ಒಟ್ಟಾಗಿ ಸೇರಿ ಈ ಜುಂಜಪ್ಪನ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಇದು ವರ್ಷದ ಕೊನೆಯ ಡಿಸೆಂಬರ್ ತಿಂಗಳಲ್ಲಿ ಬರ್ತದೆ. ಎಲ್ಲಾ ಸ್ನೇಹಿತರು, ಎಲ್ಲ ಸಂಬಂಧಿಕರು ಒಟ್ಟಾಗಿ ಸೇರಿ, ಸ್ನೇಹಿತರು, ಬಂಧು ಬಳಗ, ದೂರದಿಂದ ಎಲ್ಲ ಬರ್ತಾರೆ. ನಾವಂತೂ ಒಟ್ಟಾಗಿ ಎಲ್ಲ ಸ್ನೇಹಿತರು ಇಷ್ಟು ಸಂಜೆ ಟೈಮಲ್ಲಿ ಬಂದು ಬಹಳ ಎಂಜಾಯ್ ಮಾಡ್ತೀವಿ ಈ ಜಾಗದಲ್ಲಿ. ತುಂಬಾ ಎಂಜಾಯ್ ಮಾಡಿ ಹೋಗ್ತಕ್ಕಂಥ ಜಾಗ ಇದು. ದಯವಿಟ್ಟು ಈ ವಿಡಿಯೋ ನೋಡ್ತಕ್ಕಂಥ ಎಲ್ಲರೂ ಒಮ್ಮೆ ಸರಿ ಈ ಜಿಂಜಪ್ಪನ ಜಾತ್ರೆಗೆ ಬಂದು ತಾವು ಈ ದೇವರ ಕೃಪೆಗೆ ಪಾತ್ರರಾಗಿ ಅಂತೇಳಿ ಕೇಳ್ಕೊಳ್ತಾರೆ. ಇಸ್ಮಾಯಿಲ್ ಅಂತೇಳಿ, ಇದೇ ಗ್ರಾಮದವರು. ನೋಡಿ ಸ್ನೇಹಿತರೆ, ಅದಕ್ಕೆ ಹೇಳೋದು, ಇಲ್ಲಿ ಪ್ರತಿಯೊಂದು ಧರ್ಮದವರು, ಜನಾಂಗದವರು ಎಲ್ಲ ಒಟ್ಟೆ ಸೇರಿ ಮಾಡುವಂತ ಜಾತ್ರೆ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಕೆಲವರು ಕೂಡ ಅದನ್ನೇ ಹೇಳಿದ್ರು, ಸರ್ವ ಜನಾಂಗವು ಸೇರಿ ಒಟ್ಟು ಸೇರಿ ಮಾಡುವಂತ ಜಾತ್ರೆ ಅಂತ. ಇಸ್ಮಾಯಿಲ್ ಅವರು ಅಂತ ಇವರು ಕೂಡ ಹೇಳಿದ್ದಾರೆ, ಈ ಜಾತ್ರೆಗೆ ಪ್ರತಿ ವರ್ಷ ಬರ್ತೀವಿ ಅಂತ. ತುಂಬಾ ಖುಷಿ ಆಯ್ತು ಸರ್. ನೋಡಿ, ಇನ್ನೊಬ್ರು ರವಿ ಅಣ್ಣವರು, ಇವರು ಕೂಡ ಏರೂರಿನವರು. ಇವರಿಗೆ ಏನ್ ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಇದ್ದಾರೆ, ಯಾಕೆಂದ್ರೆ ಎಲ್ಲ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಅಂತಾರೆ. ಹೌದು ಸರ್, ನೀವು ಪ್ರತಿ ವರ್ಷ ಇಲ್ಲಿಗೆ ಬರ್ತೀರಾ? ಹೌದೌದು, ವರ್ಷ ಬರ್ತಾ ಇದೀವಿ. ವರ್ಷ ನೀವು ಇದೇ ಊರಿನಲ್ಲಿ ಇರೋದಾ, ಇಲ್ಲ ಹೊರಗಡೆ ಇದ್ದೀರಾ? ಇಲ್ಲ ಇದೇ ಗ್ರಾಮ, ಬಟ್ ಹೊರಗಡೆ ಇರೋದು. ಆದ್ರೆ ವರ್ಷ ಜಾತ್ರೆ ಇದೆಯಲ್ಲ, ಬರ್ತೀವಿ. ನೋಡಿ ಸ್ನೇಹಿತರೆ, ಇವರು ರವಿ ಅಣ್ಣವರು, ಇವರು ಇದೇ ಗ್ರಾಮದವರು. ಹೊರಗಡೆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಏನೇ ಕೆಲಸದ ಒಂದು ಬಿಸಿ ಇದ್ರೂ ಕೂಡ ಜಾತ್ರೆಗೆ ಬರ್ಬೇಕು, ದೇವರ ಆಶೀರ್ವಾದವನ್ನ ಪಡಿಬೇಕು ಅಂತ ಬಂದಿದ್ದಾರೆ. ಸೊ ನೋಡಿ, ಈ ಒಂದು ಭಕ್ತಿ ಎಲ್ಲರಲ್ಲೂ ಇರ್ಬೇಕಾಗತ್ತೆ ದೇವರ ಮೇಲೆ. ಅದು ನಮ್ಮ ಸಂಸ್ಕೃತಿ. ಈ ಊರಿನ ಗೌಡರು ಏರೂರಿನ ಬಗ್ಗೆ ಹೆಚ್ಚು ತಿಳ್ಕೊಂಡಿದ್ದಾರೆ. ಈ ದೇವಸ್ಥಾನದ ಬಗ್ಗೆ, ಈ ಸ್ಥಳದ ಬಗ್ಗೆ ಅವ್ರಿಗೂ ಕೂಡ ಹೆಚ್ಚು ಗೊತ್ತಿದೆ ಅಂತ ಅವರನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ. ಸರ್, ಹೇಳಿ ಸರ್. ಈ ಊರಿನ ಸ್ಥಳದ ಮಹಿಮೆ, ಈ ಊರಿಂದ ಏನಪ್ಪಾ ಅಂದ್ರೆ ಹಿಂದಿನಿಂದಲೂ ಪುರಾತನ ಕಾಲದಿಂದಲೂ ಈ ಜಾತ್ರೆಯನ್ನ ಮಾಡ್ಕೊಂಡು ನಡೆಸ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಹಾವು, ಚೇಳು, ಜರೆ ಇಂಥ ಏನಾದ್ರು ದುಷ್ಟ ಜಂತುಗಳು ಯಾರಿಗೊಂದು ತೊಂದರೆ ಆಗದೆ ಇರ್ಲಿ ಅಂತಂದು, ಆಮೇಲೆ ಯಾರಿಗೂ ಇವತ್ತಿನವ್ರಿಗೆ ಯಾರಿಗೂ ಏನೂ ಆಗಿಲ್ಲ. ಆಮೇಲೆ ಯಾರಿಗೂ ಏನೇ ಆದ್ರೂ ಆ ದೇವರ ಧ್ಯಾನ ಮಾಡಿ ಅದಕ್ಕೊಂದು ಕುಂಕುಮ ಧೂಳು ಹಚ್ಚಿ ಅದನ್ನ ಧ್ಯಾಸ ಮಾಡಿದ್ರೆ, ಅದನ್ನ ಕೈ ಮುಗಿದ್ರೆ ಅದು ಪರಿಹಾರ ಆಗುತ್ತೆ. ಸೊ ಯಾವುದೇ ಹುಳುದಿಂದ ಏನೇ ಕಚ್ಚಿದ್ರು ಕೂಡ ಇವತ್ತಿವರಿಗೆ ಕೈ ಮುಗಿದ್ರೆ ಸಾಕು, ನಿಮಗೆ ಪರಿಹಾರ ಏನು ತೊಂದರೆ ಆಗೋದಿಲ್ಲ. ಹಾವು, ಚೇಳು ಯಾವ್ದ್ರಿಂದಲ್ಲ ಏನಾದ್ರು ಕಚ್ಚಿದ್ರೆ ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ. ಈ ದೇವರಿಗೆ ಕೈ ಮುಗಿದು ನಡ್ಕೊಂಡ್ರೆ ಸಾಕು. ನಾ ಬಂದು ನಿಮಗೆ ನಮ್ಮ ಕೈಯಲ್ಲಿ ರಸ್ತೆ ಹಾಕಿ ನಾವು ದುಗ್ಲ ಹೊತ್ಕೊಂಡು ಹೋಗ್ಬಿಟ್ರೆ ನಮ್ಗೆ ಭಗವಂತ ನಮ್ಮನ್ನ ಪರಿಹಾರ ಮಾಡ್ತಾನೆ ಅನ್ನೋ ಪ್ರತೀತಿ ನಂಬಿಕೆ ಇದೆ. ಹಾವು, ಹುಳ ಏನೇ ಕಚ್ಚಿದ್ರು ಕೂಡ ಪರಿಹಾರ ಆಗುವಂತ ಜಾಗದ ಸ್ಥಳದ ಮಹಿಮೆ. ಈ ಸ್ಥಳದ ಮಹಿಮೆನ ಹೇಳ್ತಾ ಇದಾರೆ. ಹಾವು, ಚೇಳು ಏನೇ ಕಚ್ಚಿದ್ರು ಕೂಡ ಇಲ್ಲಿ ಬಂದು ಯಾರಿಗೂ ಏನು ತೊಂದರೆ ಆಗಿಲ್ಲ ಸರ್, ತೊಂದರೆ ಆಗಿಲ್ಲ. ಇಲ್ಲಿಗೆ ನಡೆದುಕೊಳ್ಳುವಂತ ಭಕ್ತಾದಿಗಳಿಗೆ ಯಾವುದೇ ಹುಳುಗಳಿಂದ ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ. ತೊಂದರೆ ಆದ್ರೆ ಯಾರಿಗೂ ಏನೋ ಕಚ್ಚಿದ್ರು ಏನು ತೊಂದರೆ ಆಗಿಲ್ಲ. ಈ ಒಂದು ಮಹಿಮಾ ಸ್ಥಳ ಇರೋದು ಕೋಟೆನಾಡು, ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಏರೂರಿನಲ್ಲಿ. ಅವ್ರಿಗೊಂದು ಹಾವು ಕಚ್ಚಿತ್ತು, ತಮ್ಮಣ್ಣ ಅಂತ ಅವ್ರಿಗೆ ಮೆಂಬರ್ ಆಗಿದ್ರು ಅವರು ಕೂಡ ನಮ್ಮ ಚಾನಲ್ ಮಾತಾಡಿದ್ದಾರೆ. ಅವ್ರಿಗೆ ಕಚ್ಚಿತ್ತು. ಅದ್ ನೋಡ್ರಿ, ಸ್ಥಳದ ಮಹಿಮೆಯಿಂದ ಅವ್ರಿಗೇನು ಜೀವನ ಇವತ್ತು ಚೆನ್ನಾಗಿ ಆರಾಮಾಗಿ ಓಡಾಡ್ತಾ ಇದ್ದಾರೆ.
ಆರಾಮಾಗಿ ಓಡಾಡ್ತಾ ಇದ್ದಾರೆ. ಓಡಾಡ್ತಾರೆ ನೋಡಿ. ಹಾವು ಕಚ್ಚಿತ್ತು. ಕಚ್ಚಿತ್ತು. ನೋಡಿ ಸ್ನೇಹಿತರೆ, ಹಾವು ಕಚ್ಚಿತ್ತಂತೆ. ಸೊ ಅವ್ರು ಏನ್ ಮಾಡಿದ್ರು ಸರ್ ಹಾವು ಕಚ್ಚಿ ಆದ ನಂತರ? ಆ ನಂತರ ದೇವ್ರಿಗೆ ಕೈ ಮುಗಿದು ಆಮೇಲೆ ಇದಕ್ಕೆ ಹೋಗಿ ಬಂದ್ರು, ಇದನ್ನ ಆಡ್ಕೊಂಡ್ರು ಸರ್. ಅವ್ರಿಗೆ ಒಂದು 5 ದಿನ ಒಂದು ನಂಬಿಕೆ ಹಚ್ಕೊಂಡು ನನಗೆ ಇದ್ ಮಾಡಪ್ಪ ಅಂದ್ರು, ಪರಿಹಾರ ಆಯ್ತು. ಹಾವು ಕಚ್ಚಿರುತ್ತೆ, ಹಾವು ಕಚ್ಚಿದಂತವ್ರು ಬರ್ತಾರೆ ಹೇಳಿದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಈ ದೇವಸ್ಥಾನದ ಮಹಿಮೆ ತುಂಬಾ ವಿಶೇಷವಾಗಿದೆ. ಹಾವು ಚೇಳು ಏನಾದ್ರೂ ಕಚ್ಚಿದಂತವ್ರು ಈ ಜಾಗಕ್ಕೆ ಬಂದು ಏನ್ ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ ನೋಡಿ. ಧೂಳ್ತ ತೀರ್ಥ ಹಾಕೊಂಡ್ರೆ ಸಾಕು, ಅವರು ಆ ಪೂಜಾರಿಗಳು ಸ್ವಲ್ಪ ನಿವಳಿಸಿ ಸಾಕು, ಪರಿಹಾರ ಆಗುತ್ತೆ. ಸೊ ದೂತ ಹಾಕಿ ದೇವರು ಪೂಜಾರರು ನಿವಳಿಸಿದ್ರೆ ನಿಮಗೆ ಪರಿಹಾರವಾಗುವಂತ ಜಾಗ ನೋಡಿ. ಎಂತ ಮಹಿಮಾ ಜಾಗದಲ್ಲಿ ನಾವಿದೀವಿ. ಇದೊಂದು ಪಾವನ ಭೂಮಿ, ಪುಣ್ಯ ಭೂಮಿ ಅಂತ ಹೇಳ್ಬೋದು. ಇಂತ ಒಂದು ಸ್ಥಳಗಳು ಇರೋದು ಕಡಿಮೆ ಸ್ನೇಹಿತರೆ. ನೋಡಿ, ಇಂತ ಒಂದು ಸ್ಥಳಕ್ಕೆ ನೀವು ಯಾರಾದ್ರೂ ಬಂದಿಲ್ಲ ಅಂದ್ರೆ ಭಕ್ತಾದಿಗಳು ನೀವು ಕೂಡ ಬರ್ಬೋದು. ನಿಮಗೂ ಹಾವು ಕಚ್ಚಿತ್ತಂತೆ? ಹೌದು 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 ಸರ್, ನಿಮಗೂ ಹಾವು ಕಚ್ಚಿತ್ತಾ? ಹೌದೌದು. ಸೊ ನೀವು ಇಲ್ಲಿಗೆ ಹೌದೌದು, ನಿಮಗೂ ಹಾವು ಕಚ್ಚಿ ಇಲ್ಲಿಗೆ ನಡೆದುಕೊಂಡಾದ್ಮೇಲೆ ಕೂಡ ಒಳ್ಳೇದಾಗಿದೆ. ಒಳ್ಳೇದಾಗಿದೆ ನೋಡಿ. ನಿಮಗೆ ನಿದರ್ಶನವಾಗಿ ತೋರಿಸ್ತಾ ಇದ್ದೇವೆ. ಇಂತಹ ಒಂದು ವಿಷಯಗಳು ಸಿಗೋದು ತುಂಬಾ ಕಡಿಮೆ ಸ್ನೇಹಿತರೆ. ತುಂಬಾ ಖುಷಿ ಆಯ್ತು. ಈ ಜಾಗದಲ್ಲಿರುವಂತ ಜನರು ಹೇಳೋದನ್ನ ಕೇಳಿದ್ರೆ ನಮಗೂ ಕೂಡ ಈ ದೇವರ ಮಹಿಮೆಯನ್ನ ಕೇಳಿ ತುಂಬಾ ಖುಷಿ ಆಯ್ತು. ಈ ಜನ ಸೇರ್ತಿತೆ, ಇಲ್ಲಿಗೆ ಬೆಳಕಿನ ವ್ಯವಸ್ಥೆ ಆಗ್ಬೇಕು, ನೀರಿನ ವ್ಯವಸ್ಥೆ ಆಗ್ಬೇಕು, ಈಗ ಒಂದ್ ಸ್ವಲ್ಪ ಕಾಂಕ್ರೀಟ್ ರೋಡ್ ಆಗ್ಬೇಕು, ಜನಗಳಿಗೆ ಸುರಕ್ಷಿತವಾಗಿ ನಡಿಬೇಕು ಅಂದ್ರೆ ಅವೆಲ್ಲ ಆಗ್ಬೇಕು ಸರ್ಕಾರದ ವತಿಯಿಂದ, ಪಂಚಾಯತಿ ವತಿಯಿಂದ. ಇದು ಸರ್ಕಾರದ ಗಮನವನ್ನ ಒಂದ್ ಸ್ವಲ್ಪ ತೆಗೆದುಕೊಳ್ಬೇಕಾಗತ್ತೆ. ಈ ಒಂದು ಮಹಿಮೆ ಇರುವಂತ ಜಾಗಕ್ಕೆ ಅನುಕೂಲಗಳನ್ನ ಮಾಡಿಕೊಡ್ಬೇಕಾಗತ್ತೆ. ಯಾಕೆಂದ್ರೆ ಸಾವಿರಾರು ಜನರು ಭಕ್ತರು ಸೇರುವಂತ ಜಾಗ ಇದು ಸ್ನೇಹಿತರೆ. ನೋಡಿ, ಇಲ್ಲಿನ ಒಂದು ಕಳಕಳಿಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಜಾಗಕ್ಕೆ ಕಾಂಕ್ರೀಟ್ ರಸ್ತೆ ಹಾಗೂ ಬೆಳಕಿನ ವ್ಯವಸ್ಥೆಯನ್ನ ಸರ್ಕಾರ ಗಮನ ವಹಿಸಿ ಮಾಡಬೇಕು ಅಂತ ಇಲ್ಲಿನ ಜನರು ಕೇಳ್ಕೊಳ್ತಾ ಇದ್ದಾರೆ. ಇದನ್ನ ಸರ್ಕಾರ ಬೇಗ ಈ ಗಮನಕ್ಕೆ ತೆಗೆದುಕೊಂಡು ಈ ಕೆಲಸವನ್ನ ಮಾಡ್ಲಿ ಅಂತ ನಾನು ಕೂಡ ಇವರು ಸಾಕಷ್ಟು ಮಾಡಿದ್ದಾರೆ. ನಮ್ ಗ್ರಾಮಕ್ಕೆ ನಮ್ಮ MLA ಸಾಹೇಬರು ಮಾಡಿದ್ದಾರೆ. ಆದ್ರೂ ಇನ್ನು ಮಾಡೋದೈತೆ, ಅದು ದಯವಿಟ್ಟು ಮಾಡ್ಬೇಕು ಅಂತ ನಮ್ಮಲ್ಲಿ ಕಳಕಳಿಯಿಂದ ಬೇಡಿಕೆ. ನೋಡಿ ಸ್ನೇಹಿತರೆ, ಈ ಗ್ರಾಮದ ಜನರು ಹೇಳಿದ್ರು ತುಂಬಾ ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಆದ್ರೆ ಇನ್ನು ಅಭಿವೃದ್ಧಿ ಅನ್ನೋದು ಅದೊಂದು ನಿರಂತರವಾದದ್ದು. ಇನ್ನು ಹೆಚ್ಚು ಅಭಿವೃದ್ಧಿಗಳನ್ನ ಮಾಡ್ಲಿ, ನಮ್ ಕಡೆ ಗಮನ ವಹಿಸ್ಲಿ ಅಂತ ಸರ್ಕಾರಕ್ಕೆ ಕಳಕಳಿಯನ್ನ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಸ್ನೇಹಿತರೆ. ನಮ್ ಜೊತೆ ಬಸವರಾಜ್ ಸರ್ ಇದ್ದಾರೆ. ಇವರು ಕೂಡ ಏರೂರಿನವರು. ಇವರು ಏರೂರಿನವರಾದ್ರೂ ಕೂಡ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜಾತ್ರೆಗೋಸ್ಕರ ತನ್ನ ಕೆಲಸಕ್ಕೆ ರಜೆ ಹಾಕೊಂಡು ಎಷ್ಟೇ ಬ್ಯುಸಿ ಇದ್ರೂ ಕೂಡ ಜಾತ್ರೆಗೆ ಬಂದಿದ್ದಾರೆ. ಯಾಕೆ ಈ ವಿಷಯವನ್ನ ಹೇಳ್ತೇನೆ ಅಂದ್ರೆ, ನೋಡಿ, ಕೆಲಸ ಅಂತ ಹೇಳಿ ಕೆಲಸದ ಒತ್ತಡದಲ್ಲಿ ನಾವು ಎಷ್ಟೋ ಕಡೆ ನಮ್ಮ ದೈವದ ಭಕ್ತಿಯನ್ನೇ ಮರೆತು ಬಿಡ್ತೇವೆ. ಆದ್ರೆ ದೈವ ಭಕ್ತಿಯನ್ನ ಇಟ್ಕೊಂಡು ಜಾತ್ರೆಗೆ ಬಂದಿರುವಂತಹ ಬಸವರಾಜ್ ಸರ್ನ ಕೂಡ ಮಾತಾಡ್ಸೋಣ ಬನ್ನಿ. ಒಂಥರ ಲೋಕಲ್ ಫೆಸ್ಟಿವಲ್ ಆಗಿರೋದ್ರಿಂದ ಎಲ್ಲ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಸೇರ್ತಾರೆ. ಅದ್ರ ಬಗ್ಗೆ ಒಂದು ಒಳ್ಳೆ, ಯಾಕೆಂದ್ರೆ ಇದೊಂದು ಜುಂಜಪ್ಪ ಅಂದ್ರೆ ಒಂದು ಜನಗಳಲ್ಲಿ ಬಹಳ ಭಕ್ತಿ, ಎಲ್ಲಾ ಕೆಟಗರಿ ಜನಗಳು ಕೂಡ ಈಗ ಸೇರೋದ್ರಿಂದ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಒಂದು ತೋರಿಸಿದ ಜಾತ್ರೆ. ಹಂಗಾಗಿ ನಾವ್ ಎಷ್ಟೇ ಕೆಲಸ ಇದ್ರು ಕೂಡ ನನಗೆ ಈ ಸರಿ ನಾನು ರಜಾ ತಗೊಂಡು ಅದಕ್ಕೋಸ್ಕರನೇ ಬಂದ್ವಿ. ಎಷ್ಟೇ ಕೆಲಸ ಇದ್ರು ಕೂಡ ಕುಟುಂಬ ಎಲ್ಲ ಸೇರುತ್ತೆ, ಒಂದು ಸಂತೋಷದ ವಾತಾವರಣ ಸೃಷ್ಟಿ ಆಗುತ್ತೆ ಅಂತ ಬಂದಿದ್ದೀರಾ. ನೀವು ಈ ಕಡೆ ಬನ್ನಿ ಸರ್. ನೋಡಿ, ಇವರೆಲ್ಲ ಬಾಲ್ಯ ಸ್ನೇಹಿತರು ಒಟ್ಟುಗೂಡಿದ್ದಾರೆ. ಜಾತ್ರೆಯ ಮಹತ್ವನೇ ಹಾಗೆ ಸ್ನೇಹಿತರೆ. ಇವರೆಲ್ಲ ನೋಡ್ಬೋದು, ಬಸವರಾಜ್ ಸರ್, ಶಶಿಧರ್ ಸರ್, ರವಿ ಸರ್, ರಾಜಪ್ಪ ಸರ್, ಇವರೆಲ್ಲ ಬಾಲ್ಯ ಸ್ನೇಹಿತರು. ನೋಡಿ, ಚೆಡ್ಡಿ ದೋಸ್ತ್ಗಳಂತ ಹೇಳ್ಬೋದು. ಇದು ಜಾತ್ರೆ ಅಂದ್ರೇನೆ ಹೀಗೆ ಸ್ನೇಹಿತರೆ, ಎಲ್ರು ಒಟ್ಟುಗೂಡುವಂತದ್ದು, ಖುಷಿಯ ಒಂದು ಸಂತೋಷವನ್ನ ಹಂಚಿಕೊಳ್ಳುವಂತದಕ್ಕೇನೆ ಈ ಜಾತ್ರೆಗಳನ್ನ ಮಾಡ್ತೀವಿ ಅಂತ ಹೇಳ್ಬೋದು, ಎಲ್ಲ ಸೇರ್ತೀವಿ ಅಂತ ಹೇಳ್ಬೋದು ಸ್ನೇಹಿತರೆ. ಜಾತ್ರೆ ಮುಕ್ತಾಯದ ಹಂತವನ್ನ ತಲುಪಿದೆ. ಬಂದಂತ ಭಕ್ತಾದಿಗಳೆಲ್ಲ ಈಗ ಊರಿಗೆ ಹೊರಡುವ ಸಮಯ ಆಗಿದೆ. ಮಾಡಿ ಎಲ್ಲ ಹೋಗೋ ಟೈಮು ಎಲ್ಲ ಬಂದಂತ ಭಕ್ತಾದಿಗಳು ಒಳ್ಳೇದಾಗ್ಲಿ ಸರ್. ನೀವೆಲ್ಲ ಏರೂರಿನವ್ರಾ? ನಾವೆಲ್ಲ ಏರೂರು ಗ್ರಾಮ. ನೀವೆಲ್ಲ ಏರೂರಿನವ್ರಾ? ಎಲ್ಲ ಏರೂರು. ಜಾತ್ರೆ ಮುಗಿದು ಮುಕ್ತಾಯದ ಹಂತವನ್ನ ತಲುಪಿದೆ. ಎಲ್ಲ ಮನೆಗೆ ಹೋಗುವಂತ ಸಮಯ ಆಗಿದೆ. ಸೊ ಎಲ್ಲ ಮನೆಗೆ ಹೋಗ್ತಾ ಇದೀವಿ ನೋಡಿ. ಏರೂರಿನವರು ಈಗ ಈ ಜಾತ್ರೆ ಬಗ್ಗೆ, ಈ ಜಾತ್ರೆಯ ಮಹಿಮೆ ಬಗ್ಗೆ, ಈ ಸ್ಥಳದ ಬಗ್ಗೆ ಎಲ್ಲ ಹೇಳ್ತಾರೆ. ನಾವು ಕೂಡ ಕೇಳಿ ತಿಳ್ಕೊಳ್ಳೋಣ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಏರೂರು ಗ್ರಾಮ. ಇದು ಜುಂಜಪ್ಪನ ಜಾತ್ರೆ ನಾವು ನೆರವೇರಿಸ್ತಿದೀವಿ. ಈ ಜುಂಜಪ್ಪನ ಜಾತ್ರೆ ಅಂದ್ರೆ ಇಲ್ಲಿ ಎಲ್ಲಾ ಧರ್ಮದವರು, ಎಲ್ಲಾ ಜಾತಿಯವರು ಬಂದು ಸೇರ್ತಾರೆ. ಇದು ಒಂದೇ ಜಾತಿಗೆ ಅಷ್ಟ ಸೀಮಿತವಾಗಿಲ್ಲ. ಆದ್ರೂ ಕೂಡ ನಾವು ಇದನ್ನ ಕಾಡುಗೊಲ್ಲರ ಆರಾಧ್ಯ ದೈವ ಅಂತ ಪೂಜೆ ಮಾಡ್ತಾ ಹೋಗ್ತೀವಿ. ಎತ್ತಪ್ಪ, ಚಿತ್ತಪ್ಪ ಮತ್ತೆ ಜುಂಜಪ್ಪ ಅಂತ ಹೇಗೆ ನಾವು ಪೂಜೆ ಮಾಡ್ತಾ ಹೋಗ್ತೇವೆ, ಅದೇ ತರ ನಮ್ಮ ಕಾಡುಗೊಲ್ಲರ ಆರಾಧ್ಯ ದೈವ ಆಗಿರುತ್ತೆ. ಇಲ್ಲಿಗೆ ಬೆಳಿಗ್ಗೆ ಸೋಮವಾರ ರಾತ್ರಿನೇ ನಾವೇನ್ ಮಾಡ್ತೀವಿ, ಎಲ್ಲಾ ಮನೆಯವರಿಂದ ಗೋವಿನಿಂದ ಕರೆದಂತ ಹಾಲು, ಮೀಸಲು, ತುಪ್ಪ ಎಲ್ಲಾ ತಂದು ಅದಕ್ಕೆ ಕೊಬ್ಬರಿ, ಎಳ್ಳು ಮತ್ತೆ
ಅಳ್ಕಾಳು ಎಲ್ಲ ಗಂಟು ಕಟ್ಟಿ ಅದಕ್ಕೆಲ್ಲ ಮೀಸಲನ್ನ ಬಿಟ್ಟು ರಾತ್ರಿ 12 ಗಂಟೆ ಒಳಗೆ ಅದನ್ನ ಏನ್ ಮಾಡ್ತೀವಿ, ಆ ದೀಪಾಲೆ ಕಂಬದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದನ್ನ ನಾವು ದೀಪವನ್ನ ಹಚ್ಚಿ ಆ ಒಂದು ಜಾತ್ರೆಗೆ ಚಾಲನೆ ಕೊಡ್ತೀವಿ. ಅದು ತದನಂತರ ಮತ್ತೆ ಏನ್ ಮಾಡ್ತೀವಿ ಅಂದ್ರೆ ಮಂಗಳವಾರ ಬೆಳಗ್ಗೆ 9 ಗಂಟೆ ಒಳಗೆ ಶ್ರೀದೇವಿ ಅಟ್ಟಿಲಕ್ಕಮ್ಮನವರು ಹಾಗೂ ಅಜ್ಜಂಪುರ ತಾಲೂಕಿಂದ ಬರುವಂತ ಬಾಳೆನಸರು ಗ್ರಾಮದ ಕಣ್ಮೆ ತಿಮ್ಮಪ್ಪ ಹಾಗೂ ಅಜ್ಜಂಪುರ ತಾಲೂಕು ಸಿದ್ದಾಪುರ ಗ್ರಾಮದಿಂದ ಬರುವಂತಹ ಈ ಅಟ್ಟಿಲಕ್ಕಮ್ಮ ದೇವಿಯ ತಂಗಿ ಶ್ರೀ ಒಂಬಾಳೆ ಲಕ್ಕಮ್ಮ ದೇವಿ ಅವರು ಹಾಗೂ ಗುತ್ತಿಕಟ್ಟೆ ಗ್ರಾಮದಿಂದ ಬರುವಂತಹ ಪಾರ್ಥಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ದೇವರು ಹಾಗೂ ಇದೇ ಊರಿನ ನಮ್ಮ ಊರಿನ ದೇವರಾದಂತ ಆಂಜನೇಯ ದೇವರು ಇವೆಲ್ಲವುಗಳನ್ನ ಕರೆದುಕೊಂಡು ಎಲ್ಲ ಛತ್ರಿ ಚಾಮರಗಳೊಂದಿಗೆ ವಿಜೃಂಭಣೆಯಾಗಿ ದೇವರನ್ನ ಕರ್ಕೊಂಡ್ಬಂದು ಈ ಒಂದು ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ಮತ್ತು ಇದರ ಜೊತೆಗೆ ಮಧ್ಯಾಹ್ನ ನಾವೇನ್ ಮಾಡ್ತೀವಿ, ದೇವರಿಗೆ ಬಿಟ್ಟಂತ ಬಸವನ್ನ ಕರ್ಕೊಂಡ್ ಬರ್ತೀವಿ. ಅದ್ರ ಜೊತೆಗೆ ಕುರಿ ಆಳಿರ್ತಕ್ಕಂಥ ನಮ್ಮ ಜನಾಂಗದ ಅನೇಕ ಯುವಕರು ಕುರಿಯನ್ನ ಕಂಬಳಿಯನ್ನ ಹಿಡಿದು ಕುರಿಯನ್ನ ನೆಗೆಸ್ಕಂತ ಮತ್ತು ಅದಕ್ಕೆಲ್ಲ ಮೊಣೆ ಹಾಕ್ಯಂದು ಅದಕ್ಕೆಲ್ಲ ನಾವು ಸುತ್ತ ಕುಣಿತ ಜಿಗಿತ ಅದನ್ನ ಮೆರೆಸ್ತಾ ಮತ್ತು ಎತ್ತಿನ ಗಾಡಿ ಎತ್ತುಗಳಿಗೆಲ್ಲ ಅಲಂಕಾರ ಮಾಡ್ಕೊಂಡು ಆ ಗಾಡಿಗೆಲ್ಲ ಅಲಂಕಾರ ಮಾಡಿ ಪಾನಕದ ಬಂಡಿಯನ್ನ ಉಡ್ತೀವಿ ಅಂತ ಸ್ವಾಮಿ ಜುಂಜಪ್ಪನವರಿಗೆ ಅರ್ಕೆಯನ್ನ ಮಾಡ್ಕೊಂಡಿರ್ತಾರೆ. ಅದ್ರ ಫಲವಾಗಿ ಅರ್ಕೆಯನ್ನ ತೀರ್ಸೋದಕ್ಕೋಸ್ಕರ ಪಾನಕದ ಬಂಡಿಯನ್ನ ಮಾಡ್ತವೆ. ಹಾಗೂ ಇಲ್ಲಿ ಸುತ್ತಮುತ್ತ ಹೆಬ್ಬಳ್ಳಿ, ಏರೂರಾಗಿರ್ಬೋದು, ಹೆಬ್ಬಳ್ಳಿ, ನಾಗರಕಟ್ಟೆ, ತುಮ್ಮಿಕೆರೆ, ಕೊಂಡಾಪುರ, ಕೃಷ್ಣಾಪುರ, ಗುತ್ತಿಕಟ್ಟೆ ಮತ್ತು ಗುತ್ತಿಕಟ್ಟೆ ಲಂಬಣಿಹಟ್ಟಿ, ದೇವಿಗೆರೆ, ಕಲ್ಲಹಳ್ಳಿ ಹಾಗೂ ಕಲ್ಲಹಳ್ಳಿ ಬೋವಿಹಟ್ಟಿ, ಹೆಬ್ಬಳ್ಳಿ ಲಂಬಣಿಹಟ್ಟಿ ಹೀಗೆ ಸುತ್ತಮುತ್ತ ಅನೇಕ ಒಂದು 10 ರಿಂದ 12 ಊರುಗಳು ಸೇರ್ಕೊಂಡು ಈ ಒಂದು ಜಾತ್ರೆಯನ್ನ ವಿಜೃಂಭಣೆಯಾಗಿ ನಾವು ಮಾಡ್ತಾ ಹೋಗ್ತೀವಿ. ಅನೇಕರು ತೋಟಗಳಲ್ಲಿ ಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ. ಅಲ್ಲಿ ಆ ತೋಟ ಮತ್ತು ಗದ್ದೆಗಳಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಅವರಿಗೆ ಯಾವುದೇ ರೀತಿಯಾದಂತಹ ಅವು ಕಾಣಿಸ್ಕೊಬಾರ್ದು ಅಂತ ಹೇಳಿ ಈ ಒಂದು ದೇವರಿಗೆ ಬಂದು ಹರಕೆಯನ್ನ ಸಲ್ಲಿಸಿ ಅವರ ಮುಡಿಪನ್ನ ಡಬ್ಬದಲ್ಲಿ ಹಾಕಿ ಅವರ ಭಕ್ತಿಯನ್ನ ಸಮರ್ಪಣೆ ಮಾಡಿಸ್ಕೊಂಡು ಹೋಗ್ತಾರೆ. ಶ್ರೀ ಜುಂಜಪ್ಪಗೆ ಶರಣಾರ್ಥಿ. ಕೃಷ್ಣ ಪರಮಾತ್ಮಕ್ಕೆ ಹರಿಯ ಹಾವಿನ ಗಂಡ, ಬೂದಿ ಮುಚ್ಚಿದ ಕೆಂಡ, ಭೂಲೋಕದ ಉದ್ದಂಡ, ನಾಗರ ಹಾವಿನ ಗಂಡ, 4 ಲೋಕಕ್ಕೆ ಒಡೆಕಾರ, ಲೋಕದಲ್ಲೊಬ್ಬ ಬಲಿಕಾರ, ಹಳ್ಳಿಗಾದಿಕಾರ, ದಿಲ್ಲಿಗೆ ಓಲೆಕಾರ, ಗೊಲ್ಲರ ಜುಂಜಪ್ಪ ಹಾವಿನ ಆಸಿ ಗದ್ದಿಗೆ, ಸಾಲು ಮಂಚದ ಮೇಲೆ ಸರಸನಾಡುವ ದೊರೆಯೇ ಶ್ರೀ ಜುಂಜಪ್ಪಗೆ ಶರಣಾರ್ಥಿ. ಎತ್ತಪ್ಪ ಜುಂಜಪ್ಪ, ಜೈ ಜುಂಜಪ್ಪ. ಈಗ ಕಾಂಗ್ರೆಸ್ನ ಹೊಸದುರ್ಗ ಬ್ಲಾಕ್ ಅಧ್ಯಕ್ಷರು ನಮ್ ಕೈಗೆ ಸಿಕ್ಕಿದ್ದಾರೆ. ಅವ್ರು ಸಿಗೋದೇ ತುಂಬಾ ಕಷ್ಟ. ಸೊ ಏರೂರಿನ ಒಬ್ಬ ಯುವ ಮುಖಂಡರು ಯಶವಂತ ಗೌಡ್ರು ನಮಗೆ ಸಿಕ್ಕಿದ್ದಾರೆ. ಜಿಂಜಪ್ಪನ ಜಾತ್ರೆಯ ಬಯಲಿನಲ್ಲಿ ಅವ್ರು ಸಿಕ್ಕಿದ್ದಾರೆ. ನಮ್ಮ ಒಂದು ಭಾಗ್ಯ ಅಂತ ಹೇಳ್ಬೋದು. ಈ ಜಿಂಜಪ್ಪನ ಬಗ್ಗೆ, ಈ ಮಹಿಮೆ ಬಗ್ಗೆ ಅವರು ಕೂಡ ನಮಗೆ ತಿಳಿಸ್ಕೊಡ್ತಾರೆ. ಸರ್, ನೀವು ಹೇಳಿ ಸರ್. ಮೊದಲನಾಗಿ ನನ್ನ ಸ್ನೇಹಿತರಾದ ಸಾಹಿತ್ಯ ಸಬ್ಸ್ಕ್ರೈಬರ್ ಬಹಳದಾಗಿ ತಾಲೂಕಿನಂತೆಲ್ಲ ಇಡೀ ರಾಜ್ಯಾದ್ಯಂತ ಅತಿ ಚಾನಲ್ ಬೆಳಿಗ್ಗೆ ಏನ್ ಇವತ್ತು ವಿಶೇಷ ಏನಂದ್ರೆ ನಮ್ಮ ತಾಲೂಕಿಯ ಗ್ರಾಮದಲ್ಲಿ ವಿಶೇಷವಾಗಿ ಜುಂಜಪ್ಪ ಸಾಮರ್ಥ್ಯ ಕ್ಷೇತ್ರಿತವಾಗಿ ಜಾತ್ಯತೀತವಾಗಿ ಒಂದು ಹೆಬ್ಬಾಳಿ ಪಂಚಾಯತಿ ಸುತ್ತಿ 7 ಹಳ್ಳಿಗಳಲ್ಲಿ ವಿಶೇಷವಾಗಿ ನಾವು ಇದೇ ನಮ್ಮ ಮುಂದೆ ಊರಂತೆಲ್ಲ ಕೃಷ್ಣಾಪುರ ಇರ್ಬೋದು, ಕೊಂಡಾಪುರ ಇರ್ಬೋದು, ಇದೇ ರೀತಿ ತುಮ್ಮಿಕೆರೆ, ಹೆಬ್ಬಾಳಿ ಸುತ್ತೆಲ್ಲ ಜನರು ಎಲ್ಲಾ ಜನಾಂಗ ಸೇರಿ ಜುಂಜಪ್ಪ ವಿಶೇಷ ಮಾಡ್ತೀವಿ. ಜುಂಜಪ್ಪ ಏನು ಒಂದು ಯಾದವ ಸಮುದಾಯಕ್ಕೆ ಮೀಸಲಿಲ್ಲ, ಸರ್ವ ಜನಾಂಗ ಸೀಮಿತ ಆಯ್ತು. ಅಲ್ಲಿ ಏನಪ್ಪಾ ಅಂದ್ರೆ ಆ ವಿಶೇಷ ಏನಪ್ಪಾ ಅಂದ್ರೆ ಅದಕ್ಕೊಂದು ವಿಶೇಷ ಇದೆ. ಏನಪ್ಪಾ ಅಂದ್ರೆ ಏನಾರ ಒಂದು ಹಾವು ಕಡ್ಕೊಂಡು ಏನಾರ ಒಂದು ಕೀಟ ನಿಂತು ಏನಾರ ಕಡಿದಂತ ವಿಶೇಷದಲ್ಲಿ ದೇವರಿಗೆ ಅರ್ಚನೆ ಮಾಡ್ಕೊಂಡು ಬಂದಿಟ್ಟು ಖಂಡಿತ ಏನ್ ಹೆಚ್ಚಿನ ಸೆಕೆಂಡ್ ಒಳಗಡೆ ಉಪ್ಪಾಗಿದಂತ ನಾವು ಉದಾಹರಣೆಗಳು ಸಾಕಷ್ಟು ಕಂಡಿದ್ದೀವಿ. ಹಂಗಾಗಿ ಇದು ವಿಶೇಷ ಅಧ್ಯಯನ ತೀರ್ಸಕ್ಕೆ ಸಾಕಷ್ಟು ಹಳ್ಳಿ ಬರ್ತಾರೆ. ಹಾಗಾಗಿ ಇದು ನಮ್ಮ ಎಲ್ಲಾ ರೀತಿಯ ಹಂಗಾಗಿ ಬದಲಾಗಿ ಹೇಳಿ ಅಲ್ಲಿ ಸ್ನೇಹಿತರಾದ ಚಾನಲ್ ಒಳ್ಳೇದಾಗ್ಲಿ, ಮುಂದೆ ಒಳ್ಳೆ ರೀತಿಯ ಚಾನಲ್ ಬೆಳೀಲಿ. ತುಂಬಾ ಧನ್ಯವಾದಗಳು ಸರ್. ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜಿಂಜಪ್ಪನ ಜಾತ್ರೆ ನಡೆಯುವ ಜಾಗದಿಂದ ಊರಿನ ಮಧ್ಯೆ ಇರುವಂತಹ
ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಎಲ್ಲ ದೇವರುಗಳ ಆಗಮನವಾಗಿದೆ. ಭಕ್ತಾದಿಗಳು ಎಲ್ಲ ಸೇರಿರುವಂತಹ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಾ. ಇದು ಊರಿನ ಮಧ್ಯೆ ಇರುವಂತಹ ಆಂಜನೇಯ ಸ್ವಾಮಿಯ ದೇವಸ್ಥಾನ. ಈ ದೇವಸ್ಥಾನದಿಂದ ಎಲ್ಲ ದೇವರುಗಳು ರಾಜ ಬೀದಿಯಲ್ಲಿ ಡೋಲು ತಮಟೆ ನೃತ್ಯದೊಂದಿಗೆ ಮೆರವಣಿಗೆಯಾಗುತ್ತೆ. ಮೆರವಣಿಗೆ ಹಟ್ಟಿಲಕ್ಕಮ್ಮ ದೇವಿಯ ದೇವಸ್ಥಾನವನ್ನು ತಲುಪುತ್ತೆ. ಅಲ್ಲಿಂದ ಎಲ್ಲ ಭಕ್ತಾದಿಗಳು ಆಶೀರ್ವಾದವನ್ನು ಪಡೆದು ದೇವರ ಕೃಪೆಗೆ ಪಾತ್ರರಾಗ್ತಾರೆ. ನೀವೀಗ ನೋಡ್ತಿರುವಂಥ ದೃಶ್ಯ ಊರಿನ ಮಧ್ಯೆ ಇರುವಂಥದ್ದು. ಊರಿನ ಮಧ್ಯೆ ಎಲ್ಲರ ದೇವರುಗಳ ಆಗಮನವಾಗಿದೆ. ಹಿರಿಯರು ಕಿರಿಯರು ಎಲ್ಲರೂ ಒಂದಾಗಿ ದೇವರ ಬಗ್ಗೆ ಹಾಗೂ ಊರಿನ ಅಭಿವೃದ್ಧಿಯ ಬಗ್ಗೆ ವಿಷಯಗಳನ್ನು ಮಾತಾಡ್ತಿದ್ದಾರೆ. ಜಾತ್ರೆಯನ್ನು ಹೇಗೆ ಮಾಡಿದ್ವಿ ಅನ್ನೋವಂಥ ಕುರಿತು ವಿಷಯಗಳನ್ನು ಚರ್ಚೆ ಮಾಡ್ತಿದ್ದಾರೆ. ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡ್ತಾಯಿದ್ದಾರೆ. ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು, ಇಲ್ಲಿ ಹಳ್ಳಿಯ ಸಂಸ್ಕೃತಿ ಮಣೇವು ಅಂತ ಕರೀತಾರೆ. ಈ ಮಣೇವು ಹಾಕುವಂಥ ಕಾರ್ಯ ನಡೀತಾ ಇದೆ. ಇಲ್ಲಿ ದೇವರುಗಳ ಒಂದು ದೃಶ್ಯವನ್ನು ಕೂಡ ನೀವಿಲ್ಲಿ ನೋಡ್ತಾ ಇರ್ಬೋದು.
ಅದ್ಭುತ ಅದ್ಭುತ ಸ್ನೇಹಿತರೆ. ಯಾಕಂದರೆ ಊರಿನಲ್ಲಿರುವಂಥ ಯುವಕರೆಲ್ಲ ಕುಣಿದು ಕುಪ್ಪಳಿಸ್ತಿದ್ದಾರೆ. ಅವರ ಮನಸ್ಸಿಗೆ ಸಂತೋಷ ಆಗಿದೆ, ಮನಸ್ಸಿಗೆ ಆನಂದ ಆಗಿದೆ. ತನ್ನ ದೇವರನ್ನು ದೈವವನ್ನು ಮೆರವಣಿಗೆಯಲ್ಲಿ ನೋಡಿ ಖುಷಿ ಪಡುತ್ತಾ ಕುಣಿದು ಕುಪ್ಪಳಿಸ್ತಿದ್ದಾರೆ.
ದೇವರು ಈಗ ಹಟ್ಟಿಲಕ್ಕಮ್ಮ ದೇವಿಯ ದೇವಸ್ಥಾನವನ್ನು ಸಮೀಪಿಸ್ತಾ ಇದೆ. ಕಲಿಲಿ ವೇಲೆ ಕುಟ್ಟಿ ಬದ್ದರಿಯೋಳೆ ಕೆಟ್ಟ ಕುಲಿದೋಳೆ ತೆಲುಗುತೆ ಕೆಟ್ಟ ಕುಲಿದೋಳೆ ತೆಲುಗುತೆ ಸಿನ್ನಮುನ ಬಾಲಾಗ ಮತ್ತು ಆನಿ ಕಲಿಲಿ ಮೇಲೆ ಸಾಸಿ ಮದ್ದರಿಯೋಳ ಈನ ಕುಲಿದೋಳೆ ತೆಲುಗುತೆ ಈನ ಕುಲಿದೋಳೆ ತೆಲುಗುತೆ ಸಿನ್ನಮುನ ಪುತ್ರಾಗ ಮತ್ತು ಬೇರೆ ಗೊಲ್ಲರೊಟ್ಟಿಗೆ ಬೆಕ್ಕಿ ಬಿದ್ದ ಇದಾವೆ ಎದುರೋಡೆ ಸಿನ್ನಿ ಹಿಡುದಮ್ಮ ಇದು ನೋಡೆ ಸಿನ್ನಿ ಹಿಡಿದಮ್ಮ ನಿಮ್ಮಪ್ಪಗಳ ಮದ್ದಿನ ಮನೆಯ ಸುಡುತ್ತವೆ ಕಂಬೇರ ಗೊಲ್ಲರಟ್ಟಿ ಮುಂದೆ ಕಾಗೆ ಬೋರಿಟ್ಟಂಗ ಎದು ನೋಡೆ ಸಿನ್ನಿ ಹಿಡುದಮ್ಮ ಎದು ನೋಡೆ ಸಿನ್ನಿ ಹಿಡಿದಮ್ಮ ನಿಮ್ಮಪ್ಪಗಳ ಅದ್ದ ಎಳೆದಾಡೆ ತಿನ್ನುತ್ತವೆ ಶಾವೆಯ ಉಲ್ಲಾಗ ಸಾಸಿ ಮನೆಗಿರುವನೆ ತೆಂಗಳಡಿ ಕಂಬೇರಳಿಯಾಕೋ ತೆಂಗಳಡಿ ಕಂಬೇರಳಿಯ ಜುಂಜಪ್ಪಗೆ ಸಾಸಿದರೆ ಶಾವೆಯವು ಭತ್ತದ ಉಲ್ಲಾಗ ಸುತ್ತಿಟ್ಟು ಮನಗೋಲೆ ತೆಂಗಳಡಿ ಕಂಬೇರಳಿಯಾಕೋ ತೆಂಗಳಡಿ ಕಂಬೇರಳಿಯ ಜುಂಜಪ್ಪಗೆ ಸಾಸಿದರೆ ಊರಿ ಮತ್ತ ಹಾಲಾದ ಸ್ವಾರ್ಯಾಗ ಉಕ್ಕೂತ ಮಳ್ಳೂತ ಉತ್ರಾಣಿ ಮಧ್ಯೆ ಉರಿ ಮತ್ತು ಉತ್ರಾಣಿ ಮಧ್ಯೆ ಉರಿ ಮತ್ತು ಜುಂಜಪ್ಪನ ಬಾಲಾಗ ಮತ್ತು ಬೆರುದರ ಹಾಲಾದ ಸ್ವಾರ್ಯ ತುಪ್ಪಾದ ಸ್ವಾರ್ಯಾಗ ಉಕ್ಕೂತ ಮಳ್ಳೂತ ಔರಾಣಿ ಮಧ್ಯೆ ಉರಿ ಮತ್ತು ಔರಾಣಿ ಮಧ್ಯೆ ಉರಿ ಮತ್ತು ಜುಂಜಪ್ಪನ ಬಾಲಾಗ ಮತ್ತು. ತುಂಬ ಧನ್ಯವಾದಗಳು. ನೀವೀಗ ನೋಡ್ಬೋದು ಎಲ್ಲ ದೇವರುಗಳು ಹಟ್ಟಿಲಕ್ಕಮ್ಮ ದೇವಿಯ ದೇವಸ್ಥಾನವನ್ನು ಸಮೀಪಿಸಿ ಆಗಿದೆ. ಹಟ್ಟಿಲಕ್ಕಮ್ಮ ದೇವಿಯ ದೇವಸ್ಥಾನದ ಒಳಗಡೆ ಪ್ರತಿಷ್ಠಾಪನೆ ಮಾಡಿ ಬಂದಂಥ ಭಕ್ತಾದಿಗಳೆಲ್ಲ ದೇವರ ಆಶೀರ್ವಾದವನ್ನು ಪಡೆದು ಹೋಗುವಂಥ ಕಾರ್ಯ ನಡೆಯುತ್ತದೆ. ಎಲ್ಲ ದೇವರುಗಳು ಹಟ್ಟಿಲಕ್ಕಮ್ಮ ದೇವಿಯ ಸನ್ನಿಧಿಯನ್ನು ತಲುಪಿದೆ. ಹಟ್ಟಿಲಕ್ಕಮ್ಮ ದೇವಿಯ ದೇವಸ್ಥಾನದ ಒಳಗಡೆ ಎಲ್ಲ ದೇವರುಗಳ ಪ್ರವೇಶವಾಗ್ತಾಯಿದೆ. ತಪ್ಪದೆ ಸ್ಯಾಂಟೆಕ್ ಕನ್ನಡ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಬಾಯ್ ಬಾಯ್. ಸ್ಯಾಂಟೆಕ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.